ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ರಮೇಶ್, ಇವಳು ನನ್ನ ತಂಗಿ ಪದ್ಮ. ಬೆಳಗ್ಗೆ ನಮ್ಮ ತಂದೆ ಜೊತೆ ಬಂದಿದ್ವಲ್ಲ. ಗೊತ್ತು, ಕೂತ್ಕೊಳ್ಳಿ. ಅದ್ ಸರಿ, ಯಾಕಿಬ್ರು ಚಪ್ಪಾಳೆ ತಡ್ತಿದ್ರಲ್ಲ? ಇದು ಬರೀ ಚಪ್ಪಾಳೆ ಮಾತ್ರ ಅಲ್ಲ ರಮೇಶ್, ಇದರಿಂದ ಒಂದು ದೊಡ್ಡ ಅರ್ಥನೇ ಇದೆ. ಅರ್ಥನ? ಏನದು? ಅದು ಅಪ್ಪ ಇಲ್ಲ, ಅಮ್ಮ ಇಲ್ಲ, ಕಷ್ಟ ಬರ್ಲಿ ಸುಖ ಬರ್ಲಿ ನಾವಿಬ್ರು ಒಂದೇ. ಯಾಕೆ ನಿಮ್ ಜೊತೆ ನಾವಿಲ್ವಾ? ಇನ್ಮೇಲೆ ನಾವೆಲ್ಲ ಒಂದೇ. ಅದಕ್ಕೆ ಊಟ ತಂದಿದ್ದೀನಿ. ಊಟನ? ಹೌದು, ನನ್ನ ತಂದೆನೇ ಕೊಟ್ಟು ಬನ್ನಿ ಅಂದ್ರು. ಇದೆಲ್ಲ ಯಾಕೆ ತರಕ್ ಹೋದೆ ರಮೇಶ್? ಯಾಕೆಂದ್ರೆ ನಿಮ್ ಹಾಗೆ ನಮಗೂ ತಾಯಿಲ್ಲ. ತಬ್ಲಿಗಳ ಕಷ್ಟ ತಬ್ಲಿಗಳಿಗೆ ತಾನೇ ಗೊತ್ತಾಗೋದು. ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಅಪ್ಪ, ಅಣ್ಣ ಇನ್ನು ಬಂದೇ ಇಲ್ಲ. ಬೆಳಗ್ಗೆಯಿಂದ ಕಾದು ಕಾದು ಬೇಜಾರಾಗೋಗಿದೆ. ಎಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತಲ್ಲಮ್ಮ. ಬೇಜವಾಬ್ದಾರಿ ಹುಡುಗ. ಎಷ್ಟಾಗ್ಲಿ ನಿನ್ನ ಅಣ್ಣ ಅಲ್ವೇ? ಹೋಗಪ್ಪ ನೀನು. ಅವನ್ ಬೈದ್ರೆ ನಿನಗ್ಯಾಕೆ ಸಿಟ್ಟು? ನಿನ್ಗಾಗಿ ಎಷ್ಟೊತ್ತ ಕಾಯೋದು? ನನಗ್ ಮುಖ ತೋರಿಸ್ಬೇಡ. ಅಪ್ಪ, ನನಗೆ ನೀನು ಮುಖ ತೋರಿಸ್ಬೇಡ. ಅಪ್ಪೋ ನೋಡೋ, ನನ್ ಕಣ್ಣು ಮುಂದೆ ಇರ್ಬೇಡ. ಹೊರಟೋಗ ಇಲ್ಲಿಂದ. ಕಣ್ ಮುಂದೆ ಇರಬಾರ್ದು ಅಷ್ಟೇ ತಾನೆ? ಹೊರಟಾಗ ಈಗ ಕಣ್ ಮುಂದೆ ಇಲ್ಲ. ನಿನ್ನ ಮೀಸೆ ಬೆಳಗಾಗ್ತೇ ಅವಳ ಕಾದು ಕಾದು ಅಳ್ತಾ ಹಿಟ್ಲಲ್ಲಿ ಕೂತಿದ್ದಾಳೆ. ಅಲ್ಲಿದ್ದಾಳ? ಬೆಳಗ್ಗೆಯಿಂದ ಬಾಗ್ಲ ಹತ್ರ ನಾಯಿ ತರ ಕಾಯ್ತಿದ್ದೆ. ಈಗ ಬಂದ್ಬಿಟ್ಟ ಗಿರ್ಗಿಟ್ಲೆ ಆಡ್ಸಕ್ಕೆ. ಸಾರಿ ಮಿಸ್, ಈ ಊರು ಒಂದೇ ಬಸ್ಸು, ಅದು ನನಗ್ ಮಿಸ್. ಇದಕ್ಕೇನ್ ಕಮ್ಮಿ ಇಲ್ಲ. ಅದಿರ್ಲಿ, PM CM ಎಲ್ಲಿ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕ? ಓಕೆ, ಬೇಗ 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 ಬೇಗ. CM, ವರಾಂಗುಟ ನನ್ನ ಕೋತಿ ನೋಡಿದ್ಯಾ? ನೋಡು. ಓಯ್, ನನ್ ತಂಗಿನ ಕೋತಿ ಅಂತ ಹೇಳ್ತೀಯಾ? ನೀನೇ ದೊಡ್ಡ ಕೋತಿ ಅಂತ ಹೇಳಮ್ಮ ನೀನು. ಅಕ್ಕ, ನೀನ್ ಬಂದು ಭಾವನ್ ಪಕ್ಕ ಕೂತ್ಕೋ, ನಾನ್ ಬೇಡಿಸ್ತೀನಿ. ಅಯ್ಯೋ 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 ಅಯ್ಯೋ, ನನ್ನ ಆದ್ನಿಗಿರೋ ಕಾಳಜಿ ನಿಲ್ವಲ್ಲ. ಬಾ, ಅಯ್ಯೋ, ನೀ ಕೂತ್ಕೊಳ್ಳಮ್ಮ. ಇವನೊಬ್ಬ, ನಾ ಬಡಿಸ್ತೀನಿ, ಸುಮ್ನೆ ಇರೋ. ಅಕ್ಕ, ನಾನ್ ಬಡಿಸ್ತೀನಿ ಅಕ್ಕ. ಇಬ್ರು ಬೇಡ, ನಾನ್ ಬಡಿಸ್ತೀನಿ. ಕೊಡು. ಅಯ್ಯೋ, ನಿಮ್ಮ ಅಣ್ಣನ ತರ ತರಲೆ ಬುದ್ಧಿನಾ? ನೀವೀಗ ಕಿತ್ತಾಡ್ತಾ ಇದ್ರೆ ನಾನೇ ಎದ್ದು ಬಿಡಿಸ್ಬೇಕಾಗಿ ಬರುತ್ತೆ. ಮೊದ್ಲು ಆ ಕೆಲ್ಸ ಮಾಡು. ಹೆಂಗ್ಸ್ರು ಬಡಿಸೋದು ಕೊನೆವರೆಗೂ ಇದ್ದೇ ಇರುತ್ತೆ. ಇವತ್ತೊಂದಿನಾದ್ರೂ ನಿನ್ ಕೈಲಿ ಊಟ ಮಾಡೋಣ. ಸುಮ್ನೆ ಇರೋ. ಯಾರು ಬಡಿಸೋದು ಬೇಡ, ಎಲ್ರು ಅವ್ರವ್ರೆ ಬಡಿಸ್ಕೊಂಡು ಊಟ ಮಾಡೋಣ. ಸೆಲ್ಫ್ ಸರ್ವಿಸ್, ವೆರಿ ಗುಡ್ ಐಡಿಯಾ. PM, ನಿನ್ ಜ್ಞಾಪಕ ಇದೆಯಾ? ನೀವಿಬ್ರು ಊರು ಬಂದಿದ್ ಮೊದಲನೇ ದಿನ ನಾನು ಈ ಪ್ಯಾರಾಚೂಟು ಕ್ಯಾರಿಯರ್ ಅಲ್ಲಿ ಊಟ ತಗೊಂಡ್ ಕೊಟ್ವಲ್ಲ. ಹೇಗ್ ಮರೆಯೋಕ್ಕಾಗುತ್ತೆ ರಮೇಶ್? ನೀವಿಬ್ರು ಎಷ್ಟು ಪ್ರೀತಿಯಿಂದ ನಮಗ್ ತುತ್ತು ಮಾಡಿ ತಿನ್ಸಿದ್ರಿ. ಅಕ್ಕ, ಇವತ್ತು ಹಾಗೆ ತಿನ್ನೋಣವಾ? ಹೌದು ಅದ್ಕೆ, ಹಾಗೆ ಮಾಡೋಣ. ನಾನ್ ರೆಡಿ. ಯಾಕೆ ಕಣ್ಣೀರು? ಇದು ಕಣ್ಣೀರಲ್ಲಕ್ಕ, ಕಣ್ಣೀರು. ಅಕ್ಕರೆ ಪಡೆಯೋಕ್ ಮುಂಚೆ ಅಮ್ಮನ್ ಕಳ್ಕೊಂಡೆ. ಜವಾಬ್ದಾರಿ ಹೊರಬೇಕಾದ ಅಪ್ಪನ್ ದೂರ ಮಾಡ್ಕೊಂಡೆ. ಆದ್ರೆ
ಅವರಿಬ್ಬರನ್ನು ಮರೆಸುವಷ್ಟು ಪ್ರೀತಿ ವಾತ್ಸಲ್ಯನ ನೀನ್ ತುಂಬಿಸ್ಬಿಟ್ಟೆ. ನಿನ್ನಂತ ಅಕ್ಕನ ಪಡೆಯೋಕೆ ನಾನು ಎಷ್ಟು ಪುಣ್ಯ ಮಾಡಿದ್ನೋ. ಪುಣ್ಯ ನಮ್ದಲ್ಲ ಯಶು. ನಾವು ಬೀದಿ ಪಾಲಾಗಿದ್ದಾಗ ನಮ್ಮನ್ನ ಉಳಿಸಿ ಈ ಮಟ್ಟಕ್ಕೆ ಬೆಳೆಸಿದ್ರಲ್ಲ ಈ ಊರಿನ ಜನ, ಇವ್ರ ತಂದೆ ಅವ್ರದ್ದು. ಅಂದಾಗೆ ನಿಮ್ಮ ಅಪ್ಪನ ವಿಷಯ ಏನಾಯ್ತು ಗೊತ್ತಾಗ್ಲಿಲ್ವಲ್ಲ? ಬಹುಶಃ ನಾವೆಲ್ಲ ಹುಡುಕಿದ್ರೆ. ಬೇಡ ರಮೇಶ್, ಅವನಿಂದ ನಮ್ಗೀಗ ಸಿಕ್ಕಿರೋ ಪ್ರತಿಫಲನೇ ಸಾಕು. ಅವನ್ ಸಿಗದೆ ಹೋದ್ರೆ ಒಳ್ಳೇದು. ಅದೇನ್ ಮಂತ್ರ ಊತಿ ಹೊಸಿ ನಂಗೂ ಹೇಳಯ್ಯ. ಇಲ್ಲ ಕಲೀಲಿ. ಕಲಿತು ನಿನ್ ಮಕ್ಕ ಎಳ್ಳು. ನಾನ್ ಹಾಕ್ತೀನಿ ನೋಡು. ಹಾಕೋ. ನಂಗೂ ಎಳ್ಳಯ್ಯ. ಅದೆಲ್ಲ ಕುದುರೆ ಓಡಿಸ್ದಂಗೆ ಹಾಕಲಾ? ನೋಡ್ಕೊಂಬ. ನೋಡು. ಅಯ್ಯೋ ಮಂಗ್ ನನ್ ಮಕ್ಳ ಇಲ್ಲ ನೋಡ್ತೀರಾ? ಅಲ್ಲಿ ನೋಡಿ. ಊತ ಊದಿ ಹೇಳಿದೆ ಎಲ್ಲ ಉಂಟ ಇರೋ ಮಗ. ಹೊಸ ಎಂಟ್ರಿ ಇದ್ದಂಗ ಅವಳೆ. ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ಪಿಡಿಕೆ ಕೋಟೆ ಅಂದ್ರೆ ನೆತ್ತಿ ಮ್ಯಾಗ ಹೋಗ್ಬಿಡ್ಬೇಕು. ಹಳೆ ಬೇವರ್ಸಿ ತಗೊಬಂದು ನೀನ್ ವಯಸ್ಸಿಗೆ ತಕ್ಕಂಗಾರ ಮಾತಾಡಲ್ಲ. ಅಯ್ಯೋ ಶಿವ, ನಾನೇ ನನ್ ವಯಸ್ಸಿಗೆ ಮೀರಿದ್ ಮಾತಾಡಿದ್ದು. ನೀನ್ ಏನ್ರ ಅಂದೆ? ಇಲ್ಲ ನಿಮ್ಮ ಅವ್ವ. ಅವ್ವಾಗಿವ್ವ ಅಂದ್ರೆ ಆ ಕಡೆ ತಗೊಂಡ್ಬಿಟ್ಟೇನೋ. ಏನಂದೆ? ಏನಿಲ್ಲ, ತುಂಬಾ ಚಂದಾಗವಳೇ ಅಂದೆ. ಅಯ್ಯೋ ನಿನ್ ಮನೆ ಹಾಳಾಗ, ನಿನ್ ಕಣ್ಣು ಹುಳ ಬೀಳ, ನಿನ್ ನಾಗರಾವ್ ಕರೆದ್ 4 ಜನ ಹೊತ್ಕೊಂಡೋಗ ನನ್ನ ಮುಂದೆನೆ ನನ್ನ ಹೆಂಡ್ತಿನ ಹೊರಡಿಸಿ ನಾನು ಅಲ್ಕ ನನ್ ಮಗನ್ ತಗೊಂಡು ನೀನೇನ್ ಹೆಂಗ್ ಬೀಳ್ತೀಯ? ಸರಿಗಾಕೋ. ಬಾ. ಊರಿಗೆ ಹೋಗ್ ಬರೋರ್ನೆ ನೋಡಕ್ಕೆ ಅಂತಾನೆ ಕಾಯ್ಕೊಂಡ್ ಕುಂತಿರಂಗದೆ. ನಮ್ ಮಳ್ಳೆಗ್ ಯಾವನುವೆ ಕಾಲಾಗಿನ ಎಕ್ಳ ತಗೊಂಡ್ ಇಕ್ಲಿಲ್ಲ ಅಲ್ವಾ? ಅಯ್ಯೋ ಇದು ಏನ್ಲಾ ಪುಟ್ರಂಗ, ಮೈ ತುಂಬ ಸರ್ಗ ಮಗಳನ್ ಕರ್ಕೊಂಡು ಎಲ್ಲಿಗೊಂಟಿ? ಇದೇನ ನೀನು, ನಿನ್ಗೆ ಬುದ್ಧಿದೈತ ಇಲ್ವೋ? ನೀನ್ ಕಾಣ್ದಂಗ ನನ್ಗೆ ಎಲ್ಲಿದೋ ಮಕ್ಳು. ಓ ಹೌದಲ್ಲ, ಯಾರು ನೆಂಟ್ರ? ವಸಿ ತಡ್ಕೊಳ್ಳೇಡು, ಒಳ್ಳೆ 6 ತಿಂಗಳು ಹುಡ್ತೋನ ಆಡ್ದಂಗ ಆಡ್ತೀಯಲ್ಲ ಅವಳು. ಅದ್ಯಾಕಂಗ್ ನುಲಿತಿ ಹೇಳಲಿ? ಅವಳು ಅಲ್ವಾ? 4ನೇ ಅವಳ? ಅಯ್ಯೋ ತಿರ್ಬೋಕೆ ನನ್ನ ಮಗನೇ. 4 ಕತ್ತೆ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ಈ ಸಣ್ಣ ಹುಡುಗಿನ ಮದುವೆ ಆಗಿದೆಯಲ್ಲೋ? ಅಡೋ ಗಂಡಸ್ಗೆ ಎಂತ ವಯಸ್ಸಡು? ಅಷ್ಟಕ್ಕೂ ನನ್ಗೆ ಏನ್ ಮಹಾ ವಯಸ್ಸಾಗ್ಬಿಟ್ಟದೆ. ನಿನ್ಗಿಂತ ಒಂದ್ 5-6 ವರ್ಷ ಜಾಸ್ತಿ ಆಗದೆ ನೋಡು. ನೀನು ಬೇಕಾದ್ರೆ ಹೂವನ್ನು ನಿನ್ಗೂ ಒಂದ್ ಒಳ್ಳೆ ಸೆಟಪ್ ಮಾಡ್ಕೊಟ್ಬಿಡ್ತೀನಿ. ಬಿದ್ದ ಮಾನ್ಗೆಟ್ಟವನೆ. ಈ ವಯಸ್ಸಿನಲ್ಲಿ ಸಣ್ಣ ಹುಡುಗಿರ್ ಮದುವೆ ಆದ್ರೆ ಊರು ಉದ್ಧಾರ ಆದಂಗೆ. ಈಗ ನಾ ಮದುವೆ ಮಾಡ್ಕೊಂಡ್ರೆ ಊರಿಗೆ ಏನಾಯ್ತದೆ? ನಷ್ಟ. ನಷ್ಟ ಅಲ್ಲ, ಕಷ್ಟ. ಕಷ್ಟ ಅಲ್ಲಿ ನೋಡು ಭ್ರಷ್ಟ. ಅಯ್ಯೋ ಹಸಿ ಮಾಂಸಕ್ಕೆ ರಣ ತುಂಬ್ಕೊಂಡ್ಬಿಟ್ಟವ್ರಲ್ಲಪ್ಪ. 1 ಮಿನಿಟ್ ನಲ್ಲಿ ಮಂಗ್ಮಾಯ ಆಗ್ಬಿಟ್ರಲ್ಲಪ್ಪ ಅಲ್ಕೊಂಡ್ರ ಮಕ್ಳು. ಕೈ ಸಿಗ್ಬೇಕಾಗಿತ್ತು. ನೀನೇನ್ ಹಿಂಗ್ ವಾಲ ಆಡ್ತಾ ಇದ್ಯಾ? ಸಿಗದ್ರೆ ಪಗ್ಲಿಸ್ಕೊಂಡ್ಬಿಡ್ಬೇಕು. ನಡಿ ಮನೆಗ್ ನಡಿ, ಅಲ್ಲೇ ಇದ್ದೀನಿ ಮಾರಿ ಹಬ್ಬ. ಛತ್ರಿಯಲ್ಲಿ ಅವ್ರ ಎತ್ಕೊಂಡು ಹೊಂಟೋದ್ರು. ಅಯ್ಯೋ ಛತ್ರಿ ಎತ್ಕೊಂಡು ಹೋದ್ರು ಪರವಾಗಿಲ್ಲ, ನಿನ್ನೇನಾರು ಎತ್ಕೊಂಡು ಹೋಗ್ಬಿಟ್ಟಿದ್ರೆ ನನ್ ಗತಿ. ಸೀತಾ ಮಾವ, ಅಲ್ಲಮ್ಮ, ನಾಳೆ ಜಾತ್ರೆ ಇಟ್ಕೊಂಡು ಇವತ್ತಿನ್ನು ಕಳೆ ಕೀಳ್ತಾ ಇದೆಯಲ್ಲೇ? ಚೆನ್ನಾಗಿ ಹೇಳಿದ್ರಿ ಮಾವ. ನೀವು ಒಂದ್ ದಿವಸದ ಸುಖಕ್ಕೋಸ್ಕರ ವರ್ಷದ ಕೂಡ ಮರೆಯೋಕ್ಕಾಗತ್ತಾ? ಹೆಣ್ಣು ಅಂದ್ರೆ ನೀನು ಕಣಮ್ಮ. ಚೋಟುದ್ದ ಇದ್ದೆ, ಎಳೆ ಕಂದನ್ನ ಹೆಗಲಿಗೆ ಹಾಕೊಂಡು ಊರಿಗೆ ಬಂದೆ. ಕೂಲಿ ನಾಲಿ ಮಾಡಿ ಅವಳನ್ನು ಸಾಕದೆ, ಕಾಸು ಗಂಟು ಹಾಕಿ ಗದ್ದೆ ಕೊಂಡ್ಕೊಂಡೆ, ಮನೆ ಕಟ್ಟಿದೆ. ಹೆಣ್ಣು ಗಂಡಿಗಿಂತಲೂ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ಸಾಧಿಸಿ ತೋರಿಸ್ಬಿಟ್ಟೆ. ಹೂವಿಂದ ನಾರ್ ಸ್ವರ್ಗ ಸೇರ್ತು ಅಂದಾಗೆ ಈ ಊರಲ್ಲಿ ನಮಗ್ ನೆಲೆ ಬೆಲೆ ಎರಡನ್ನೂ ಒದಗಿಸ್ಕೊಟ್ಟವರು ನೀವೇ. ಇದೆಲ್ಲ ನಿಮ್ಮ ಆಶೀರ್ವಾದನೇ. ಇಲ್ಲ ತಾಯಿ, ಅದೆಲ್ಲ ನಿನ್ನ ಶ್ರಮದ ಫಲ. ನಿನ್ನಂತ ಹೆಣ್ಣು ಊರಿಗೆ ಒಬ್ಬಳಿದ್ರೆ ಸಾಕು, ಆ ಊರಿಗೆ ಒಂದು ಕಳೆ ಬಂದ್ಬಿಡುತ್ತೆ.
ಗೊತ್ತು ನೆತ್ತಿಗೆ ಬಂತು. ಇನ್ನಾದ್ರೂ ಮನೆ ಕಡೆಗೆ ನಡಿ, ನಾನು ತೋಟದ ಕಡೆ ಸುತ್ತಾಡಿ ಸರಿ ಬರ್ತೀನಿ. ಮಾವ. ಏ ರಮೇಶ, ಏನ್ ಒಬ್ನೇ ಕೂತ್ಬಿಟ್ಟಿದೀಯಾ? ನಿನಗೆ ಕಾಯ್ತಾ ಇದ್ದೆ. ನನಗ ಯಾಕೆ? ಒಂದ್ ಹುಡುಗ ಒಂದ್ ಹುಡುಗಿಗೋಸ್ಕರ ಯಾಕೆ ಕಾಯ್ತಾನೆ? ಸೀತಾ, ಐ ಲವ್ ಯು. ಯಾಕೆ? ನೀನ್ ನನ್ನ ಪ್ರೀತಿಸಲ್ವಾ? ನೋಡು ಸೀತಾ, ಈಗ ನೀನು ಒಪ್ಕೊಂಡ್ಬಿಡು. ಹೌದು, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಇಲ್ದಿದ್ರೆ ಸ್ವಯಂಕಂತ ನೀರೊಳಗೆ ಬಿದ್ದ್ಬಿಡ್ತೀನಿ. ಬೀಳು. ತಮಾಷೆ ಮಾಡ್ತಿಲ್ವೇ? ಇಲ್ಲಿ ಎಷ್ಟು ಹಾಳಾಗಿದೆ ಅಂತ ನಿನಗೆ ಗೊತ್ತು. ನನಗೆ ಈಜ್ ಬೇರೆ ಸರಿಯಾಗಿ ಬರಲ್ಲ ಅಷ್ಟೇ. ಆಮೇಲೆ ನೀನ್ ನಿಜವಾಗ್ಲೂ ನನ್ನ ಅಷ್ಟೊಂದು ಪ್ರೀತಿಸ್ತಿದ್ಯಾ? ಅಯ್ಯೋ, ಅನುಮಾನನ? ಏನ್ ಮಾಡ್ಬೇಕು ನಿನ್ ಪ್ರೀತಿ ಹೇಳೆ? ಆ ಬೆಟ್ಟ ಅಂತ ನಿನ್ ಕಾಲ್ ಕೆಳಗಿಡ್ಲಾ? ಆ ಸೂರ್ಯನ್ ಕಿತ್ ನಿನ್ ತಲೆಗೆ ಮುಡಿಸ್ಲಾ? ಆ ಆಕಾಶನ ಹಂಗೆ ಹೇಳ್ ನಿನ್ ಸೀರೆ ಹಾಕಿ ಕಟ್ಲಾ? ಅಯ್ಯೋ, ಅಷ್ಟು ದೊಡ್ಡ ಸಾಹಸ ಮಾಡ್ಬೇಕಾಗಿಲ್ಲ. ನೀನ್ ನೀರೊಳಗಡೆ ಬಿದ್ದು ಒಂದೇ ಒಂದ್ ಮೀನ್ ಹಿಡ್ಕೊಂಡ್ ಬಾ ಸಾಕು. ಏ ರಮೇಶ, ರಮೇಶ್, ರಮೇಶ್, ರಮೇಶ! ಅಯ್ಯೋ, ತಮಾಷೆ ಮಾಡ್ಬೇಡ ರಮೇಶ. ರಮೇಶ್, ರಮೇಶ, 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 ರಮೇಶ! ಹುಡುಗಾಟ ಆಡ್ಬೇಡ ಕಣೋ. ಅಯ್ಯೋ, ರಮೇಶ್! ರಮೇಶ, ಏನೇ ಸೀತಾ? ಸೀತಾ ಯಾಕೆ ಹೇಳ್ತಾ ಇದೀಯಾ? ಹೇ ರಮೇಶ, ಇನ್ಯಾವತ್ತು ತಮಾಷೆಗೂ ಹೀಗೆ ಮಾಡಕ್ ಹೋಗ್ಬೇಡ ಕಣೋ. ನೀನು ಒಂದ್ ನಿಮಿಷ ಬರ್ಲಿಲ್ಲ ಅಂದಿದ್ದಕ್ಕೆ ನನ್ನ ಹೃದಯನೇ ನಿಂತೋಗಿತ್ತು ಗೊತ್ತಾ? ನೀನೇನು ನಿನ್ ಭಾವನೆಗಳನ್ನ ಹೇಳ್ಕೊಂಡೆ, ಆದ್ರೆ ನಾನು ಹೇಳ್ಕೊಳ್ಳಿಲ್ಲ ಅಷ್ಟೇ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ಕಣೋ. ಬಾವಾ, ಯಾಕೆ ಕೂಗ್ತಾ ಇದ್ಯಾ? ನಾವಿಲ್ಲೇ ಇದೀವಿ. ಏನು CM PM ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದೀರಿ? ಕಾವೇರಿ ಸಮಸ್ಯೆನ ಹೇಗೆ ಸಾಲ್ವ್ ಮಾಡೋದು ಅಂತಾನ? ಹೌದಪ್ಪ, ನೀನೇ ತೀರ್ಮಾನ ಕೊಡು ಬಾ. ಏಯ್, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಚಪ್ಲಿನ ಮನೆ ಒಳಗಡೆ ಹಾಕೊಂಬರ್ಬೇಡ ಅಂತ. ಮರ್ಯಾದೆಗೆ ಎದ್ದು ಹೋಗಿ ಹೊರಗಡೆ ಬಿಟ್ಬಿಟ್ ಬಾ. ಈಗ ಮನೆಯೊಳಗಿಲ್ಲ. ವಿಚಿತ್ರ ಪ್ರಾಣಿ ಕಣು ನೀನು. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಸಾರಿ ಡಾ PM. ಚಿಕ್ಲೆಟ್ ಬೇಡ. ಹೌದು ರಮೇಶ, ನೀನ್ ಯಾವಾಗ್ಲೂ ನಮ್ಮನ್ನ CM PM ಅಂತೀಯಲ್ಲ, ಏನು ಹಾಗಂದ್ರೆ? PM ಅಂದ್ರೆ ಪ್ರೈಮ್ ಮಿನಿಸ್ಟ್ರಾ? ಪೆದ್ದು ಮುಂಡೆದು. ಕಿಸಿ ಬೇಡ ಕಣೆ. CM ಅಂದ್ರೆ ಏನು ಅಂತ ನೀನು ಕೇಳ್ಕೊ. CM ಅಂದ್ರೆ ಏನ್ ಬಾವಾ? ಚೀಫ್ ಮಿನಿಸ್ಟರ್ ಅಂತೂ ಅಲ್ಲ. ಚೀಫ್ ಮಿನಿಸ್ಟರ್ ಅಲ್ಲ, ಛತ್ರಿ ಮುಂಡೆದು ಅಂತ. ಓಯ್, ಇದನ್ನೇ ಬೇಡ ಅನ್ನೋದು. ಮರ್ಯಾದೆಗೆ ಎದ್ದು ಹೋಗಲ್ ಕೂತ್ಕೊ. ಒಳ್ಳೆ ಊರ್ ಸಿಂಗಿ ಆಡ್ದಂಗೆ ಆಡ್ತಿಯಲ್ಲ, ಏನೇ ಮಾಡ್ದೆ? ಪಕ್ಕದಲ್ಲಿ ಬಂದು ಕೂತ್ಕೊಂಡೆ, ಬೇರೆ ಏನ್ ಮಾಡ್ದೆ? ಪಾಪನ ಇವನು ಮೂರ್ಖತೆಗಾಗೋ ವಯಸ್ಸಾಗಿದೆ, ಪಾಪ ಬೇರೆ. ಕತ್ತಾಗಿತ್ತಂತೆಲ್ಲ ಕರಿಬೇಡ. ನಾನಿನ್ ಮದುವೆ ಆಗೋನು, ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಕೈ ತೆಗಿ. ರೆಸ್ಪೆಕ್ಟ್. ಕೈ ತೆಗಿ, ಮರ್ಯಾದೆ ಕೊಡ್ತೀನಿ. ಯಾವಾಗ ಕೊಡ್ತೀಯಾ? ಮದುವೆ ಆದ್ಮೇಲೆ. ಓಕೆ. ಅದ್ ಸರಿ, ಒಂದ್ ವಿಷಯ ಏನು? ವಿಷಯ ಏನು ಅಂದ್ರೆ? ಕೈ ತೆಗಿಯೋ. ಸರಿ, ವಿಷಯ ಏನು ಅಂದ್ರೆ, ಅಪ್ಪ ಹೇಳಿದ್ರು ನಾಳೆ ಬೆಳಗ್ಗೆ ನೀವಿಬ್ರು ರೆಡಿ ಆಗ್ಬೇಕಂತೆ, ನಾವೆಲ್ಲ ಜಾತ್ರೆ ಹೋಗ್ತಾ ಇದೀವಿ. ಜಾತ್ರೆಗ? ನಮ್ಗೆ ಸ್ವಲ್ಪ ಕೆಲಸ ಇದೆ, ಎಷ್ಟು ಕರ್ಕೊಂಡು ಹೋಗು. ಏನಕ್ಕ ನೀನು? ಬಾಬಾ ಬಂದಿರೋದು ನಿನ್ಗೋಸ್ಕರ, ನನ್ನನ್ನು ಕರ್ಕೊಂಡು ಹೋಗು ಅಂತಿದ್ಯಲ್ಲ. ಅಯ್ಯೋ ಅಯ್ಯೋ ರಾಜ ರಾಜ ರಾಜ, ಅರ್ಥ ಮಾಡ್ಕೊಂಡಿಲ್ಲ ನನ್ನ ಫೀಲಿಂಗ್ಸ್ನೆಲ್ಲ. ಬಾರೆ
ಇಬ್ರು ಹೋಗೋಣ. ಇಬ್ರು ಅಂದ್ರೆ ಇಬ್ರು ಅಂತಲ್ಲ, ಒಬ್ರು. ಅಯ್ಯೋ ನನಗೆ ತುಂಬಾ ಕೆಲಸ ಇದೆ, ನನ್ ಬಿಟ್ಬಿಟ್ರಪ್ಪ ನೀವು. ಅಕ್ಕ ನೀನ್ ಬರಲ್ಲ ಅಂದ್ರೆ ನಾನು ಹೋಗಲ್ಲ. ಹೌದು, ನಾನು ಹೋಗಲ್ಲ. ನೀನ್ ಇದೆಯಾ ನೋಡ್ ರಮೇಶ್ ತರ್ಲೆ. ಸರಿ ಬಿಡಮ್ಮ, ನಾನು ಬರ್ತೀನಿ. ಅಯ್ಯ, ಥ್ಯಾಂಕ್ ಯು. ಓಕೆ, ಸೆಲ್ಫ್ ಥ್ಯಾಂಕ್ ಯು. ಸಿಎಂ, ಸ್ವಲ್ಪ ನೀರ್ ಕೊಡ್ತೀಯಾ? ನೀರಿನ್ ಬಾವಾ, ಹಾಲಿ ತಂದು ಕೊಡ್ತೀನಿ. ಏನ್ ದಿಢೀರಂತ ಹಾಲು? ನೀನ್ ತೊಲೆ ಮೇಲೆ ಸುಳಿಯೋಕೆ. ಲೇ ರಮೇಶ, ಎತ್ತಳು, ಯಶು ಬರ್ತಾಳೆ. ತಂಗಿ ಇದ್ದಾಳೆ ಅಂತ ರೋಪ್ ಹಾಕ್ತೇನೆ. ಸಿಎಂ, PM ಬರ್ತೀನಿ. ಹಾಲು ನಾಳೆ ಜಾತ್ರೆ ಕುಡಿದ ಕಬ್ಬಿನ ಹಾಲು. ಅಕ್ಕ